ಒಗ್ಗರಣೆ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು. ಇವತ್ತು ನಾನು ಉತ್ತರ ಕರ್ನಾಟಕದ ಮಂದಿಗೆಲ್ಲ ಭಾಳ ಇಷ್ಟ ಆಗುವಂಥ ಶಾಬೂದಕ್ಕಿ ಮೊಸರುಗಾಯಿ ಮೆಣಸಿಕಾಯಿ ಮಾಡಿ ತೋರಿಸಿದೀನಿ. ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಬನ್ನಿ ಶಾಬೂದಕ್ಕಿ ಮೊಸರುಗಾಯಿ ಹೇಗೆ ಮಾಡೋದಂತ ನೋಡೋಣ. ಮೊಸರುಗಾಯಿ ಮೆಣಸಿಕಾಯಿ ಮಾಡಾಕ ಮೆಣಸಿಕಾಯಿ ಬೇಕು ನಮಗೆ. ನೋಡ್ರಿ ಈ ಥರ ದಪ್ಪ ಇದ್ದುದು ತಗೋರಿ ಮೆಣಸಿಕಾಯಿ. ಒಂದು ಸ್ವಲ್ಪ ದಪ್ಪ ಇದ್ದು ಅಂದ್ರೆ ನಮಗೆ ತುಂಬಾಕ್ ಚಲೋ ಬರ್ತತಿ. ಇವತ್ತನ್ನ ತೊಳೆದ ಇಟ್ಕೊಂಡೆ ನಾನು. ಈಗ ಕಟ್ ಮಾಡ್ಕೋಬೇಕು ನಾವ. ಇದ್ ನೋಡ್ರಿ ಎರಡು ಕಡೆ ಕಟ್ ಆಗ್ಬಾರ್ದದ, ಒಂದ ಕಡೆ ಕಟ್ ಆಗ್ಬೇಕು. ಈ ತರ ಮಾಡಿ ಖಾರ ನಿಮಗ ಬಾಳ ಬೇಡ ಅಂದ್ರೆ ನೀವು ಈ ಮೆಣಸಿಕಾಯ್ದು ಒಳಗಿನ ಬೀಜ ಬಿ ತಕ್ಕೋಬಹುದು. ನಾ ಏನ್ ತಕ್ಕೊಳಂಗಿಲ್ಲ. ಇದ್ ನೋಡ್ರಿ ಈ ತರ ಎಲ್ಲಾ ಬಿ ಕಟ್ ಮಾಡ್ಕೋಬೇಕು. ಈ ದಪ್ಪ ಇದ್ದಿದ್ ಮೆಣಸಿಕಾಯಿ ತಗೊಂಡ್ರ ಖಾರ ಒಂದ್ ಸ್ವಲ್ಪ ಕಡಿಮೆ ಇರ್ತಾವು. ಆಗ ನಮಗ ಬೀಜ ಅದು ತಕ್ಕೊಳ್ಳೋದೇನ್ ಅವಶ್ಯಕತೆ ಇಲ್ಲ. ಎಲ್ಲಾ ಬಿ ಮೆಣಸಿಕಾಯಿ ಇದೇ ತರ ಕಟ್ ಮಾಡ್ಕೋತೇನೆ ನಾನು. ಇವ್ ಮೆಣಸಿಕಾಯಿ ಎಲ್ಲಾ ಕಟ್ ಮಾಡ್ಕೊಂಡೇನು. ಈಗ ಮಸಾಲೆ ರೆಡಿ ಮಾಡ್ಕೊಂಡು ಇದ್ರಾಗ ಒಳಗ್ ತುಂಬಾಕ ಇಲ್ಲೊಂದ್ ಪಾತ್ರೆ ತಗೊಂಡೇನೆ ನಾನು. ಇದ್ರಾಗ 1 ಕಪ್ ಶಾಬೂದಕ್ಕಿ ಹಾಕ್ತಾನು. ನೆನೆ ಹಾಕೊಂಡೇನ ಇವತ್ನ ರಾತ್ರಿ ನೆನೆ ಹಾಕಿನಿ. ಒಂದ್ 6 ರಿಂದ 7 ತಾಸ ನೆನ್ಸ್ಕೋಬೇಕು. 1 ಚಮಚ ಜೀರಿಗೆ, 1 ಚಮಚ ಕೊತ್ತಂಬರಿ ಕಾಳು ಪೌಡರ್. ಕೊತ್ತಂಬರಿ ಹುರಿದ ಕಸಿಂದ ಪೌಡರ್ ಮಾಡ್ಕೊಂಡು 1 ಚಮಚ ಸಾಕು. ರುಚಿಗೆ ಬೇಕಾಗುವಷ್ಟು ಉಪ್ಪ ಮಿಕ್ಸ್ ಮಾಡ್ರಿ. ಇದ್ರಾಗ ಮಸಾಲೆ ಅದು ಏನ್ ಬಹಳ ಮಿಕ್ಸ್ ಮಾಡಾನಿಲ್ಲ ನಾ. ಸಿಂಪಲ್ ಆಗಿ ಅಗ್ದಿ ಟೇಸ್ಟಿ ಆಗಿ ಬಿ ಇರ್ತತಿ. ಈಗ ಇಲ್ಲಿ ಮಸಾಲ ಮಿಕ್ಸ್ ಮಾಡ್ಕೋಬೇಕು. ಮಸಾಲ ಬಿ ಏನ್ ಬಹಳ ಬೇಡ, 1-2 ಚಮಚ ಹಾಕೊಂಡ್ರೆ ಸಾಕು. ಮಿಕ್ಸ್ ಮಾಡ್ರಿ. ಈಗ ಮಸಾಲೆ ರೆಡಿ ಐತಿ. ಇವ್ ಕಟ್ ಮಾಡಿರ್ತೀವಲ್ಲ ಈ ಮೆಣಸಿಕಾಯಿ ತಗೊಂಡ ಹಿಂಗಿದನ್ನ ಓಪನ್ ಮಾಡ್ರಿ. ಇದ್ರಾಗ ಈ ಮಸಾಲೆ ತುಂಬಬೇಕು. ಎಷ್ಟ್ ಹಿಡಿಸ್ತೈತ್ ನೋಡಿ ಹಾಕ್ರಿ. ಇದ್ ನೋಡ್ರಿ ಈ ತರ ತುಂಬ್ಕೋಬೇಕು. ನೋಡ್ರಿ ಈ ತರ ತುಂಬ್ಕೋಬೇಕು. ಬಹಳ ಸಿಂಪಲ್ ಐತಿದ. ಎಲ್ಲ ಬಿ ಇದೇ ತರ ಮಾಡ್ಕೋತೇನೆ ನಾನು. ನೋಡ್ರಿ ಎಲ್ಲಾ ಮೆಣಸಿಕಾಯಿ ಬಿ ರೆಡಿ ಮಾಡಿದೇನೆ ನಾನು. ಇವತ್ನ ಬಿಸಿಲಾಗ ಒಣಗಾಕ್ ಇಡ್ಬೇಕೀಗ. 4 ರಿಂದ 5 ದಿನ ಚೆಲ್ಲುದಂಗ ಒಣಸ್ಕೋಬೇಕು ನಾವ. ಒಣಸಿದ ಬಳಕ ತೋರಿಸ್ತೇನೆ ನಾನು ನಿಮಗ. ಶಾಬೂದಕ್ಕಿ ಮೊಸರುಗಾಯಿ ಮಾಡ್ಕೊಂಡಿದ್ದಿಲ್ಲ, ಇವ ಒಣಗಿದಾವು. ನಂಗೆ ಇವತ್ನ ಒಣಸ್ಕೊಳಕ್ 5 ದಿನ ಆಯ್ತು. ಚಲೋದಂಗ ಒಣಸ್ಕೋಬೇಕು. ಚಲೋದಂಗ ಒಣಸ್ಕೊಂಡ ಡಬ್ಬಿ ತುಂಬ್ಕೊಂಡ್ ಇಟ್ಕೊಂಡ್ವಿ ಅಂದ್ರೆ 1 ವರ್ಷ ತನ ಏನು ಆಗುದಿಲ್ಲ. ಬಹಳ ಮಸ್ತ್ ಆಗಿರ್ತಾವು. ಈಗ ನಿಮಗೊಂದ್ ಸ್ವಲ್ಪ ಫ್ರೈ ಮಾಡಿ ತೋರಿಸ್ತೇನೆ ನಾನು. ಎಣ್ಣೆ ಕಾಯಕ್ ಇಟ್ಟಿದ್ದೇನು. ಎಣ್ಣೆ ಕಾದೈತಿ. ಎಣ್ಣೆ ನೀವು ಬಹಳ ಕಡಕ್ ಕಾಶಿ ಹಾಕೊಳಕ್ ಹೋಗ್ಬೇಡ್ರಿ. ಹೊತ್ತತಾವ್ ಮೆಣಸಿಕಾಯಿ ಲಗೋಟ. ನೋಡ್ರಿ ನೋಡ್ರಿ ಮೆಣಸಿಕಾಯಿ ಫ್ರೈ ಮಾಡ್ಕೊಂಡೆ ನಾನು. ನನಗೆ ಈಗ ಎಷ್ಟು ಬೇಕಷ್ಟ ಫ್ರೈ ಮಾಡ್ಕೊಂಡೇನು. ಉಳಿದ ಡಬ್ಬಿ ತುಂಬಿ ಇಟ್ಕೋಬಹುದು ನಾವ. ನೋಡ್ಬೋದು ನೀವು ಏನ್ ಮಸ್ತಾಗಿ ಬಂದಾವತ್ತಲ್ಲಿ. ಹೋಳ್ಗಿ ಹುಗ್ಗಿ ಜೋಡಿ ತಿನ್ನಾಕಂತೂ ಬಹಳ ಮಸ್ತ್ ಆಗಿರ್ತತಿ. ಒಮ್ಮೆ ಟ್ರೈ ಮಾಡಿ ನೋಡ್ರಿ ನೀವು. ತುಂಬಾ ಚೆನ್ನಾಗಿ ಅನಿಸ್ತೈತಿ ನಿಮಗೂ ಬಿ. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಾನು ವಿಡಿಯೋ ನೋಡಿದ್ಕ ಧನ್ಯವಾದ.